ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಾವಿನಕಾಯಿಯನ್ನು ಬಳಸಿಕೊಂಡು ಒಂದು ಸೋಡಾ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ನೋಡಿ, ನಾನಿಲ್ಲಿ 2 ಈ ಮಾವಿನಕಾಯಿ ತಗೊಂಡಿದ್ದೇನೆ. ಇದು ಕಾಡು ಮಾವಿನಕಾಯಿ. ನೀವು ಬೇಕಿದ್ದರೆ ಈ ತೋತಾಪುರಿ, ಅಲ್ಫಾನ್ಸೊ ಬೇರೆ ಯಾವುದೇ ತಳಿಯ ಮಾವಿನಕಾಯಿ ಇದ್ದರೂ ಇದಕ್ಕೆ ಬಳಸಿಕೊಳ್ಬೋದು. ಬನ್ನಿ, ಇವಾಗ ಈ ಮಾವಿನಕಾಯಿಯನ್ನು ನಾವು ಕಟ್ ಮಾಡಿಕೊಳ್ಳುವ. ಈ ಮಾವಿನಕಾಯಿಯನ್ನು ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕಿಳ್ತಿದ್ದೇನೆ. ಮಾವಿನಕಾಯಿನೆಲ್ಲ ಕಟ್ ಮಾಡಿ ಮಿಕ್ಸಿ ಜಾರೊಳಗೆ ಹಾಕೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು ಹಸಿಮೆಣಸಿನಕಾಯಿ ಕೂಡ ಹಾಕಿಳ್ತಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಲ್ವ. ಇನ್ನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನಾವು ಇವಾಗ ಗ್ರೈಂಡ್ ಮಾಡಿದಂತಹ ಈ ಮಾವಿನಕಾಯಿಯನ್ನು ಸೋಸಿಕೊಳ್ಳುವ. ನೋಡಿ, ಇವಾಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಹುಡಿಯನ್ನು ಹಾಕಿಳ್ತಿದ್ದೇನೆ. ಇವಾಗ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನೋಡಿ, ಇವಾಗ ಒಂದು ಲಿಂಬೆ ಹಣ್ಣು ಕಟ್ ಮಾಡಿ ತಗೊಂಡಿದ್ದಾನೆ. ನೋಡಿ, ಈ ಲೋಟದ ಈ ಹಂಚಿಗೆ ನೋಡಿ ಈ ರೀತಿಯಾಗಿ ಲಿಂಬೆ ರಸವನ್ನು ಸವರಿಕೊಳ್ಬೇಕು. ಮತ್ತು ಈ ಗ್ಲಾಸನ್ನು ನೋಡಿ ಈ ಉಪ್ಪು ಮೆಣಸಿನ ಹುಡಿ ಮಿಶ್ರಣದಲ್ಲಿ ಈ ರೀತಿಯಾಗಿ ಹದ್ದಿಕೊಳ್ಬೇಕು. ನೋಡಿ, ಈಗ ಮಸಾಲೆ ಎಲ್ಲ ನಮ್ಮ ಈ ಲೋಟದ ಸೈಡಿಗೆ ಕೋಟಿಂಗ್ ಆಗಿದೆ. ಇವಾಗ ನಾವು ಈ ಲೋಟಕ್ಕೆ ಈ ಮಾವಿನಕಾಯಿ ರಸವನ್ನು ಸೇರಿಸಿಕೊಳ್ಳುವ. ಇವಾಗ ಅದಕ್ಕೆ ಲಿಂಬೆ ರಸವನ್ನು ಹಿಂಡಿಕೊಳ್ತಿದ್ದೇನೆ. ಚಿಟಿಕೆ ಉಪ್ಪು ಆ್ಯಡ್ ಮಾಡ್ತಿದ್ದೇನೆ. ಒಂದು ಚಿಟಿಕೆ ಆಗುವಷ್ಟು ಈ ಚಾಟ್ ಮಸಾಲ. ಹಾಗೂ ನಿಮಗೆ ಸಿಹಿಗೆ ಬೇಕಾದಷ್ಟು ಸಕ್ಕರೆ. ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡಿಕೊಳ್ತಿದ್ದೇನೆ. ಇನ್ನು ನಾವು ಇದಕ್ಕೆ ಸೋಡಾವನ್ನು ಸೇರಿಸಿಕೊಳ್ಳುವ. ನೋಡಿ, ನಮ್ಮ ಮಾವಿನಕಾಯಿಯ ಮಸಾಲ ಸೋಡಾ ತಯಾರಾಗಿದೆ. ನಾವು ಈ ಮಾವಿನಕಾಯಿಯ ಮಸಾಲ ಸೋಡಾವನ್ನು ಟೇಸ್ಟ್ ಮಾಡುವ. ಸೂಪರ್ ಆಗಿದೆ. ಸಖತ್ ಟೇಸ್ಟ್.
ಇದರಲ್ಲ ಈ ಮಾವಿನಕಾಯಿಯನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಒಂದು ಸೋಡಾ ರೆಸಿಪಿಯನ್ನು ಪ್ರಿಪೇರ್ ಮಾಡಬಾರ್ದು ಅಂತೇಳಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸಿದ್ದೇನೆ. ಮುಂದೆ ಇದೇ ರೀತಿ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.